जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ದೇವತೆಗಳು ಭಗವಂತನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ನರಸಿಂಹ ರೂಪಿಯಾದ ಪರಮಾತ್ಮನ ಸ್ತೋತ್ರವನ್ನ ಬ್ರಹ್ಮ, ರುದ್ರ, ಇಂದ್ರಾದಿ ದೇವತೆಗಳು, ಋಷಿಗಳು ಇವರೆಲ್ಲರೂ ಮಾಡ್ತಾ ಇದ್ದಾರೆ. ಏನು ಅಂತ ಅವರೆಲ್ಲ ಸ್ತೋತ್ರ ಮಾಡಿದ್ದಾರೆ ಅನ್ನೋದರ ವಿವರ ಇವತ್ತಿನ ಭಾಗವತದ 7ನೇ ಸ್ಕಂದದ 8ನೇ ಅಧ್ಯಾಯದ ಪಾಠದಲ್ಲಿ ನಾವು ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲಿಗೆ ಬ್ರಹ್ಮದೇವರು ನರಸಿಂಹ ರೂಪಿಯಾದ ಪರಮಾತ್ಮನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಪರಮಾತ್ಮ ನಿನಗೆ ನಮಸ್ಕಾರ. ನಿನ್ನ ಶಕ್ತಿ ಇಷ್ಟು ಅಂತ ನಾವು ಲಿಮಿಟ್ ಅನ್ನು ಹಾಕ್ಲಿಕ್ಕೆ ಆಗೋದಿಲ್ಲ. ನಿನ್ನ ಪರಾಕ್ರಮ ಅದ್ಭುತ, ನಿನ್ನ ಕಾರ್ಯಗಳು ಒಂದೊಂದು ಕೂಡ ಪವಿತ್ರವಾದದ್ದು. ಜಗತ್ತಿನ ಸೃಷ್ಟಿ, ಸ್ಥಿತಿ ಮುಂತಾದ ಕಾರ್ಯಗಳನ್ನ ಮಾಡ್ತಾ ಇದ್ದಿ. ನಿನ್ನ ಯಾವ ಶರೀರಗಳಿಗೂ ಕೂಡ ನಾಶವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಒಂದೊಂದು ವಿಶೇಷಣಗಳನ್ನು ಸ್ವಲ್ಪ ಗಮನ ಇಟ್ಟು ನಾವು ಆಲಿಸಬೇಕು. ಏನಿದರ ಮಹತ್ವ ಏನು ಅಂತ ಗಮನಿಸ್ಬೇಕು. ಬ್ರಹ್ಮದೇವರು ಹಿರಣ್ಯಕಶಿಪು ಅಮೋಘವಾದ ಬಹಳ ತೀವ್ರತರವಾದಂತಹ ತಪಸ್ಸನ್ನ ಬ್ರಹ್ಮನ ಉದ್ದೇಶದಿಂದ ಮಾಡ್ತಾ ಇದ್ದಾನೆ. ಆವಾಗ ಪ್ರತ್ಯಕ್ಷರಾಗಿ ಅವನಿಗೆ ವರವನ್ನ ಕೊಟ್ಟವರು. ಅವ್ರು ಹೇಳ್ತಾ ಇದ್ದಾರೆ, ನಿನ್ನ ಶಕ್ತಿಗೆ ಪಾರ ಇಲ್ಲ. ಅಂದ್ರೆ ಸಮುದ್ರಕ್ಕೆ ಒಂದು ದಡ ಅಂತ ಇದೆ, ಆದರೆ ಬ್ರಹ್ಮನ ಪರಮಾತ್ಮನ ಸಾಮರ್ಥ್ಯಕ್ಕೆ ಇದು ಕೊನೆ. ಇಷ್ಟು ಆಯ್ತು ಅಂದ್ರೆ ಇವನ ಶಕ್ತಿ ಕ್ಷೀಣವಾಗತ್ತೆ. ಆಮೇಲೆ ಇವನನ್ನು ಯಾರು ಬೇಕಾದ್ರೂ ಎದುರಿಸಬಹುದು ಅಂತಿಲ್ಲ. ಎಲ್ಲರೂ ಭಗವಂತನ ಶಕ್ತಿಯ ಎದುರಿಗಿನಲ್ಲಿ ಶರಣಾಗಲೇಬೇಕು. ಪರಮಾತ್ಮನ ಶಕ್ತಿಯನ್ನ ಮೀರಿ ನಿಲ್ಲುವಂತಹ ಸಾಮರ್ಥ್ಯ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಅದಕ್ಕೆ ಸಾಕ್ಷಿ ಈ ಹಿರಣ್ಯಕಶಿಪುವಿನ ಸಂಹಾರ. ಬ್ರಹ್ಮದೇವರು ವರವನ್ನು ಕೊಡುವಾಗ ಜಗತ್ತಿನಲ್ಲಿ ನನ್ನಿಂದ ಸೃಷ್ಟಿಸಲ್ಪಟ್ಟ ಯಾವುದೇ ವ್ಯಕ್ತಿಗಳಿಂದಲೂ ನಿನಗೆ ಸಾವಿಲ್ಲ. ನನ್ನಿಂದ ಯಾವ ಜೀವಜಾತ ಸೃಷ್ಟವಾಗಿದೆಯೋ ಯಾವುದರಿಂದಲೂ ನಿನಗೆ ಮರಣ ಇಲ್ಲ. ಯಾವ ಆಯುಧಗಳಿಂದಲೂ ನಿನಗೆ ದೇಹದಲ್ಲಿ ಗಾಯಗಳಾಗೋದಿಲ್ಲ. ಯಾರಿಂದಲೂ ಕೂಡ ನಿನಗೆ ಮರಣ ಬರುತ್ತೆ ಅನ್ನುವ ಭಯ ಇರದೇ ಇರ್ಲಿ ನನ್ನಿಂದ ಸೃಷ್ಟರಾದ ಜೀವರಲ್ಲಿ ಅಂತ ವರವನ್ನು ಕೊಟ್ಟಿದ್ರು. ಈ ತರದ ವರ ನಮಗೇನಾದ್ರೂ ಇತ್ತು ಅಂತಂದ್ರೆ ನಮ್ಮ ಸಂತೋಷಕ್ಕೆ ಮಿತಿಗೆ ಪಾರವೇ ಇಲ್ಲ. ನಮಗೇನು ಮರಣವೇ ಇಲ್ಲ ಅಂತ ಬದುಕ್ತೇವಲ್ಲ, ಆ ರೀತಿಯಾಗಿ ಹಿರಣ್ಯಕಶಿಪು ಬದುಕಿದವನು. ಆದರೆ ಪರಮಾತ್ಮನ ಶಕ್ತಿಯ ಎದುರಿನಲ್ಲಿ, ಸೂರ್ಯನ ಪ್ರಕಾಶದ ಎದುರಿನಲ್ಲಿ ಮಿಣುಕು ಹುಳ ಹೇಗೆ ಸಪ್ಪೆಯಾಗಿ ಹೋಗತ್ತೋ ಹಾಗೆ ಇವನ ಶಕ್ತಿ ಎಲ್ಲವೂ ಕೂಡ ಕಡಿಮೆಯಾಗಿ ಹೋಯಿತು. ಇದನ್ನ ಗಮನಿಸಿದಾಗ ನಾವೆಲ್ಲ ಒಂದು ಭಾವನೆಯನ್ನು ಮನಸ್ಸಿನಲ್ಲಿ ತಂದುಕೊಳ್ಬೇಕು. ಬ್ರಹ್ಮಾದಿ ದೇವತೆಗಳಿಗೆ, ಬ್ರಹ್ಮನಿಗೆ, ರುದ್ರನಿಗೆ, ಇಂದ್ರನಿಗೆ ಇವರನ್ನ ಸಂಹಾರ ಮಾಡುವ ಸಾಮರ್ಥ್ಯ ಇಲ್ವಾ? ಇತ್ತು. ಆದರೆ ವರ ಇದ್ದದ್ರಿಂದ ಸಂಹಾರ ಮಾಡುವ ಹಾಗಿರ್ಲಿಲ್ಲ. ಇದನ್ನೆಲ್ಲ ನಾವು ಕಾಣ್ತೇವೆ. ಎಷ್ಟೋ ಜನ
ಉನ್ನತ ಮಟ್ಟದ ಅಧಿಕಾರಿಗಳಿರ್ತಾರೆ. ಆದರೆ ಅವರ ಕೆಳಗಡೆಯಲ್ಲಿ ಬರುವಂತಹ ಅನೇಕ ಜನ ಅಧಿಕಾರಿಗಳು ಭ್ರಷ್ಟರಾಗಿರ್ತಾರೆ. ಆದರೆ ಈ ಅಧಿಕಾರಿಗಳು ಯಾರಿದ್ದಾರೋ ಅವರಿಗಿಂತ ಮಿಗಿಲಾದಂತಹ ವ್ಯಕ್ತಿಯ ಅನುಗ್ರಹದ ರಕ್ಷೆ ಈ ಭ್ರಷ್ಟ ಅಧಿಕಾರಿಗಿರತ್ತೆ. ರಾಜಕಾರಣಿಗಳದ್ದು ಯಾರ್ದೋ ಒಬ್ರದ್ದು ಪ್ರಬಲವಾದ ಇನ್ಫ್ಲೂಯೆನ್ಸ್ ಇರುತ್ತೆ. ಆವಾಗ ಇವರು ಸ್ವಭಾವತಃ ಅಧಿಕರಾದ್ರೂ ಇನ್ಫ್ಲೂಯೆನ್ಸ್ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಏನು ಮಾಡೋ ಹಾಗಿರೋದಿಲ್ಲ. ಹಾಗೆಯೇ ಹಿರಣ್ಯಕಶಿಪುವಿಗಿಂತ ಇವರೆಲ್ಲರೂ ಬಲದಲ್ಲಿ ಅಧಿಕರಾದವರೇ, ಇವರ ಸಾಮರ್ಥ್ಯ ಕಡಿಮೆ ಅಂತ ಎಂದಿಗೂ ಭಾವಿಸ್ಕೂಡುದು. ಆದರೆ ಕೆಲವು ಕಾಲದವರೆಗೆ, ಈಗ ಇವನ ಮೇಲ್ಗಡೆ ಇರುವಂತಹ ರಾಜಕಾರಣಿ ಎಲ್ಲಿವರೆಗೂ ಅಧಿಕಾರದಲ್ಲಿ ಇರ್ತಾನೋ ಅಲ್ಲಿವರೆಗೂ ಇವನನ್ನು ಯಾರು ಮುಟ್ಲಿಕ್ಕೆ ಆಗೋದಿಲ್ಲ. ಒಮ್ಮೆ ಅವನು ತನ್ನ ಸ್ಥಾನದಿಂದ ಕೆಳಗಿಳಿದ ಅಂತಂದ್ರೆ ಆವಾಗ ಹುರಿದು ಮುಕ್ಬಿಡ್ತಾರೆ ಇವನ್ ಮೇಲಿರುವ ಅಧಿಕಾರಿಗಳು. ಇವನಿಗೆ ಯಾರ ರಕ್ಷಣೆಯೂ ಇಲ್ಲ ಅಂತಂದ್ರೆ ನೀರು ನಿಡಿ ಇಲ್ಲದೆ ಇರುವಂತ ಊರಿಗೆ ಟ್ರಾನ್ಸ್ಫರ್ ಮಾಡಿಯೋ ಅಥವಾ ಯಾವುದೋ ಒಂದು ಕೇಸ್ನಲ್ಲಿ ಇವನನ್ನು ಸಿಗಿಸಿ ಅಮಾನತು ಮಾಡಿಯೋ ಕೆಲಸದಿಂದ ಅವನನ್ನು ವಜಾಗೊಳಿಸಿ ಕಳಿಸ್ಬಿಡ್ತಾರೆ. ಹಾಗೆಯೇ ಬ್ರಹ್ಮದೇವರ ಅನುಗ್ರಹದ ರಕ್ಷೆ ಈ ಹಿರಣ್ಯಕಶಿಪುವಿಗೆ ಇತ್ತು. ಅವರು ದೇವತೆಗಳಲ್ಲೆಲ್ಲ ಒಂದು ಲೆಕ್ಕದಲ್ಲಿ ಸುಪ್ರೀಂ, ಪರಮಾತ್ಮನನ್ನು ಹೊರತುಪಡಿಸಿದರೆ ನಂತರದ ಎಲ್ಲ ದೇವತೆಗಳಿಗೆ ನಿಯಾಮಕರಾದವರು, ಇಡೀ ಬ್ರಹ್ಮಾಂಡದ ಒಳಗಿನ ಸೃಷ್ಟಿಗೆ ಕಾರಣೀಭೂತರಾದಂತಹ ವ್ಯಕ್ತಿಗಳಲ್ಲಿ ಬ್ರಹ್ಮದೇವರು ಬಂದು ನಿಲ್ತಾರೆ. ಅವರು ಇವನ ಪಾಪದ ಕೆಲವು ಇಲ್ಲಿ ಏನಾಗಿದೆ ಅಂತಂದ್ರೆ, ರಾಜಕಾರಣಿಗಳು ದುಷ್ಟನಾದಂತಹ ಅಧಿಕಾರಿಗಳಿಗೆ ಹೇಗೆ ಅನುಗ್ರಹ ಮಾಡ್ತಾರಲ್ಲ ಹಾಗಲ್ಲ. ಇಲ್ಲಿ ಹಿಂದೆ ಅನೇಕ ಕಾರಣಗಳಿದೆ. ಆ ಎಲ್ಲ ಕಾರಣಗಳು ಬ್ರಹ್ಮದೇವರಿಗೆ ಗೊತ್ತಿದೆ. ಇವನ ಪಾಪದ ಕೊಡ ತುಂಬಬೇಕಾಗಿದೆ. ಪರಮಾತ್ಮನ ಶಕ್ತಿಯ ಮಹತ್ವ ಜಗತ್ತಿನ ಎಲ್ಲ ಜನರಿಗೂ ಗೊತ್ತಾಗಬೇಕಾಗಿದೆ. ಅದಕ್ಕೆ ಈ ತರದ ಇದನ್ನ ಮಾಡ್ತಾರೆ. ಏನು ಅಂತಂದ್ರೆ ಅನುಗ್ರಹವನ್ನು ಮಾಡ್ತಾರೆ. ತಗೋ, ನಿನಗೆ ವರ ಕೊಟ್ಟಿದ್ದೇನೆ, ಹೋಗಿ ಏನಾದ್ರು ಮಾಡ್ಕೊ ಅಂತ. ಕೊಟ್ಟಾದ ಮೇಲೆ ಇವನ ಎಲ್ಲ ಆಟೋಪಗಳನ್ನ ನೋಡಿದಂತ ಜನರು ಬೇಸತ್ತು ಬಿಟ್ರು. ಕೆಲವೊಮ್ಮೆ ಅನ್ನದ ಮಹತ್ವ ಗೊತ್ತಾಗ್ಬೇಕು ಅಂತಂದ್ರೆ ಮಕ್ಕಳಿಗೆ ಒಂದ್ ದಿವಸ ಉಪವಾಸಕ್ಕೆ ಹಾಕ್ಬೇಕು. ಏಕಾದಶಿ ಉಪವಾಸ ಮಾಡಿದವ್ರಿಗೆ ಗೊತ್ತಿರತ್ತೆ ಅನ್ನದ ಮಹತ್ವ ಏನು ಅಂತ. ದ್ವಾದಶಿಯ ಪಾರಣೆಯ ಮಹತ್ವ ಯಾರಿಗ್ ಗೊತ್ತಾಗತ್ತೆ? ಏಕಾದಶಿ ಯಾರು ಉಪವಾಸ ಮಾಡಿರ್ತಾರ ಅವ್ರಿಗೆ. ಇಲ್ಲ ಏಕಾದಶಿನೂ ಊಟದಷ್ಟೇ ಉಪಹಾರ ಮಾಡಿಬಿಟ್ವಿ ಅಂತಂದ್ರೆ ದ್ವಾದಶಿ ದಿವಸ 7:15 ಪಾರಣೆ ಆದ್ರೂ ಅಷ್ಟೇ, 10 ಗಂಟೆಗೆ ಪ್ರತಿನಿತ್ಯದ ಹಾಗೆ ಊಟ ಮಾಡಿದ್ರು ಅಷ್ಟೇ. ಅದರಲ್ಲಿ ಅಷ್ಟು ವ್ಯತ್ಯಾಸ ಗೊತ್ತಾಗೋದಿಲ್ಲ. ಸಂಪತ್ತಿನ ಮಹತ್ವ ಗೊತ್ತಾಗೋದು ದಾರಿದ್ರ್ಯ ಅನುಭವಿಸಿದಂತಹ ವ್ಯಕ್ತಿಗೆ. ಜ್ಞಾನದ ಮಹತ್ವ ಗೊತ್ತಾಗೋದು ವಿದ್ಯೆಯನ್ನ ಕಲಿಯುವುದು ಎಷ್ಟು ಕಷ್ಟ ಇದೆ, ಗುರುಗಳ ಸೇವೆಯನ್ನು ಮಾಡಿ ಎಷ್ಟು ಕಠಿಣವಾದ ತಪಸ್ಸನ್ನು ಮಾಡಿದರೆ ಮಾತ್ರ ಜ್ಞಾನ ಸಿಗತ್ತೆ ಅಂತ ಗೊತ್ತಿರುವ ವ್ಯಕ್ತಿ ಮಾತ್ರ ಆ ವಿದ್ಯೆಯ ಮಹತ್ವವನ್ನ ಅರಿಯಬಲ್ಲ. ಆಲದ ಮರದ ನೆರಳಿನ ಮಹತ್ವ ಗೊತ್ತಾಗೋದು ಗುಲ್ಬರ್ಗಾದ 45 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಬೆಂದಂತಹ ವ್ಯಕ್ತಿಗೆ ಮಾತ್ರ ಆ ನೆರಳಿನ ಮಹತ್ವ ಗೊತ್ತಿರತ್ತೆ. ಹಾಗೆ ದುಷ್ಟರ ಆಡಳಿತದಲ್ಲಿ ಸಿಲುಕಿ ಹಾಕಿಕೊಂಡ ಜನರಿಗೆ ಮಾತ್ರ ಉತ್ತಮನಾದಂತಹ ವ್ಯಕ್ತಿ ರಾಜನಾದ್ರೆ, ನಮ್ಮ ನಿಯಾಮಕನಾದ್ರೆ ಅದರಿಂದ ಉಂಟಾಗುವಂತಹ ಸೌಖ್ಯದ ಅನುಭವವನ್ನ, ಸುಖವನ್ನ ಅನುಭವಿಸಬಹುದು. ಯಾರಿಗೆ ದುಃಖದ ಅನುಭವವೇ ಇಲ್ವೋ ಅವರಿಗೆ ನೀವು ಎಷ್ಟೇ ಆಹಾರ ಪದಾರ್ಥಗಳನ್ನು ಕೊಡಿ, ಸಂಪತ್ತನ್ನು ಕೊಡಿ, ಅದರಿಂದ ಅವನಲ್ಲಿ ಬದಲಾವಣೆ ಆಗೋದಿಲ್ಲ. ಜನರಿಗೆಲ್ಲ ದೇವತೆಗಳ ಆಳ್ವಿಕೆ ಇದ್ದಾಗ ಪ್ರಜೆಗಳೆಲ್ಲ ಎಷ್ಟು ಸಂತುಷ್ಟರಾಗಿರ್ತಾರೆ ಅಂತ ತೋರಿಸಿಕೊಡ್ಬೇಕಾಗಿದೆ. ಅದಕ್ಕೆ ದುಷ್ಟರ ಆಳ್ವಿಕೆ ಬರಬೇಕು. ದುಷ್ಟರ ಆಳ್ವಿಕೆ ಬಂದಾಗ, ಇದಕ್ಕಿಂತ ಮುಂಚೆ ಚೆನ್ನಾಗಿದ್ವಿ, ಇವನ ಆಳ್ವಿಕೆಯಲ್ಲಿ ಇಡೀ ದೇಶ ನಾಶವಾಗಿ ಹೋಗಿದೆ, ನಮಗೆ ರಕ್ಷಕರಾಗಿ ಒಬ್ರು ಬೇಕು ಅಂತ ಆ ರಕ್ಷಕರ ಮಹತ್ವ ಗೊತ್ತಾಗತ್ತೆ. ಹಾಗಾಗಿ ಇಂತಹ ದುಷ್ಟರಿಗೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ನೀವು ಹೋಗಿ ಅಂತ ಕೊಡ್ತಾರೆ. ನಾವು ಮಾಡ್ತೇವಲ್ಲ, ನಮ್ ಕಾಲ್ ಮೇಲೆ ಕಲ್ಲು ಹಾಕೊಂಡು ಅಯೋಗ್ಯರಾದಂತಹ ರಾಜಕಾರಣಿಗಳನ್ನ ಆಳ್ವಿಕೆಗೆ ತಂದು ಒಂದಿಷ್ಟು ವರ್ಷಗಳ ಕಾಲ ಅದರಿಂದ ದುಃಖವನ್ನು ಅನುಭವಿಸಿ, ಅಪ್ಪ ಇವರ ಆಳ್ವಿಕೆ ಹೋಯ್ತು, ಯೋಗ್ಯನಾದ ರಾಜಕಾರಣಿ ಬಂದಿದ್ದಾನೆ ಅಂತ ಸಮಾಧಾನ ಪಡ್ತೇವಲ್ಲ, ಆ ರೀತಿಯಾಗಿ ಜನರಿಗೆ ಅನುಭವವನ್ನು ಕೊಡುವ ಉದ್ದೇಶದಿಂದ ಈ ತರದ ವರಗಳನ್ನು ಬ್ರಹ್ಮದೇವರು ಕೊಟ್ಟಿರ್ತಾರೆ. ಅವ್ರಿಗೆ ಗೊತ್ತಿರತ್ತೆ, ನಾ ಏನು ವರಗಳನ್ನು ಕೊಟ್ರೋ ಇವರ ಆಳ್ವಿಕೆ ಶಾಶ್ವತವಾಗಿರೋದಿಲ್ಲ, ಪರಮಾತ್ಮ ಬಂದು ಇವರನ್ನು ನಿಗ್ರಹ ಮಾಡಿಯೇ ಮಾಡ್ತಾನೆ ಅಂತ ಗೊತ್ತಿರತ್ತೆ. ಅದಕ್ಕೆ ಹೇಳ್ತಾ ಇದ್ದಾನೆ, ಅನಂತ ಶಕ್ತಿ ಪರಮಾತ್ಮನದ್ದು. ಪರಮಾತ್ಮನ ಪರಾಕ್ರಮವು ಅದ್ಭುತವಾದದ್ದು. ಅದಕ್ಕೆ ನಿನ್ನೆ ಅವನನ್ನ ಸಂಹಾರ ಮಾಡುವಾಗ
ವಜ್ರಾಯುಧದಿಂದಲೂ ಕೂಡ ಶರೀರದಲ್ಲಿ ಕೂದಲಿನಷ್ಟು ಕೊಂಕಾಗಲಿಲ್ಲ. ಅಂತಹ ಸಾಮರ್ಥ್ಯ ಉಳ್ಳಂತಹ ಪರಮಾತ್ಮ ಯಾವ ಹಿರಣ್ಯಕಶಿಪು ಕೇವಲ ನರಸಿಂಹದೇವರ ಉಗುರಿನ ಸೀಳುವಿಕೆಗೆ ಮೃತನಾಗಿ ಹೋದ. ಹಾಗಾದ್ರೆ ನಾವು ಅದಕ್ಕೆ ಇದು ದೊಡ್ಡ ಆಶ್ಚರ್ಯ ಅಂತ ನಾವು ಅಂದುಕೊಳ್ಳುವ ಹಾಗಿಲ್ಲ. ಯಾಕೆಂದ್ರೆ ಮುಂದೆನೆ ಈ ಪ್ರಹ್ಲಾದನ ಮೊಮ್ಮಗನ ಹಿರಣ್ಯಕಶಿಪುವಿನ ಮರಿಮೊಮ್ಮಗನ ಕಥೆಯ ಸಂದರ್ಭದಲ್ಲಿ ಬಲಿಚಕ್ರವರ್ತಿಯ ಕಥೆ ಬಂದಾಗ ತ್ರಿವಿಕ್ರಮ ರೂಪಿಯಾದಂತಹ ಪರಮಾತ್ಮ ಇಡೀ ಭೂಮಂಡಲವನ್ನ ಅಳೆಯುವ ಸಂದರ್ಭದಲ್ಲಿ ತನ್ನ ಉಂಗುಷ್ಠ, ತನ್ನ ಕಾಲಿನ ಹೆಬ್ಬೆರಳಿನ ತುದಿಯ ಉಗುರಿನ ಸಂಪರ್ಕ ಬ್ರಹ್ಮಾಂಡದ ಕಟಾಹಕ್ಕಾದಾಗ ಇಡೀ ಬ್ರಹ್ಮಾಂಡ ಕಟಾಹ ಒಡೆದು ಹೋಗುತ್ತೆ. ಬ್ರಹ್ಮಾಂಡದ ಕಟಾಹ ಒಡೆದು ಹೋಗುತ್ತೆ ಅಂದ್ರೆ ನಮಗೆಲ್ಲ ಅದರ ಪ್ರಜ್ಞೆ ಇರಬೇಕು. ಯಾಕೆ ಅಂದ್ರೆ ಬ್ರಹ್ಮಾಂಡದ ಚಿಕ್ಕನೆಸ್ಸು ಕೋಟಿ ಕೋಟಿ ಯೋಜನದಷ್ಟು ದಪ್ಪವಾದಂತಹದ್ದು. ಹಾಗಾಗಿ ನಾವೆಲ್ಲ ಇದನ್ನ ಯೋಚನೆ ಮಾಡಿಕೊಂಡು ಅದರ ಬಗ್ಗೆ ವಿಚಾರ ಮಾಡಿದಾಗ ಆ ಪರಮಾತ್ಮನ ಉಗುರುಗಳು ಯಾವ ಆಯುಧವನ್ನು ಅಪೇಕ್ಷೆ ಪಡೋದಿಲ್ಲ. ಅದಕ್ಕೆ ರಾಮನಾದಾಗ ಕೃಷ್ಣ ಬಾಣವನ್ನು ಧರಿಸಿದ್ದಾನೆ, ಶಿಶುಪಾಲನನ್ನ ಸಂಹಾರ ಮಾಡ್ಲಿಕ್ಕೆ ಚಕ್ರವನ್ನ ಉಪಯೋಗಿಸಿದ್ದಾನೆ, ಗದೆಯನ್ನ ಧರಿಸಿ ನಿಂತಿದ್ದಾನೆ. ಹಾಗಾದ್ರೆ ಈ ಆಯುಧಗಳಿಲ್ಲ ಅಂತಂದ್ರೆ ಅವನಿಗೆ ಶಕ್ತಿ ಇಲ್ಲ. ಕರ್ಣನಿಗೆ ಕವಚ ಕುಂಡಲಗಳು ಬೇಕಾಗಿತ್ತು. ಯಾವ ಶಸ್ತ್ರಗಳು ಅವನನ್ನ ಏನೂ ಮಾಡದೇ ಇರೋ ಹಾಗೆ ರಕ್ಷಣೆ ಮಾಡ್ಲಿಕ್ಕೆ ಕವಚ ಕುಂಡಲಗಳು ಬೇಕಾಗಿತ್ತು. ಹಸಿವು ನೀರಡಿಕೆಗಳು ಇಲ್ಲದೆ ಇರೋ ಹಾಗೆ ಮಾಡ್ಲಿಕ್ಕೆ ಅಶ್ವತ್ಥಾಮನಿಗೆ ತಲೆಯಲ್ಲಿರುವಂತಹ ಅಮೂಲ್ಯವಾದಂತಹ ರತ್ನ ಬೇಕಾಗಿತ್ತು. ಅದು ಇಲ್ಲ ಅಂತಂದ್ರೆ ಅವನಿಗೆ ಹಸಿವೆ ನೀರಡಿಕೆಗಳೆಲ್ಲ ಆಗ್ತಾ ಇತ್ತು. ಆದ್ರೆ ಪರಮಾತ್ಮನಿಗೆ ಯಾವ ಕವಚ ಕುಂಡಲಗಳು ಬೇಕಾಗಿಲ್ಲ, ಯಾವ ಆಯುಧಗಳು ಬೇಕಾಗಿಲ್ಲ. ಹಸಿವು ನೀರಡಿಕೆಗಳನ್ನ ನೀಗಿಸಲಿಕ್ಕೆ ಬೇರೆ ಯಾವ ಆಯುಧಗಳ ಅಪೇಕ್ಷೆಯೂ ಇವನಿಗೆ ಇಲ್ಲ. ಆದರೂ ಪರಮಾತ್ಮ ಸ್ವಭಾವದಲ್ಲಿರುವಂತಹ ಸಾಮರ್ಥ್ಯದಿಂದಲೇ ತನ್ನ ಶರೀರದಲ್ಲಿ ಸಹಜವಾಗಿ ಸಿದ್ಧವಾಗುವಂತಹ ಯಾವ ಉಗುರುಗಳಿದೆಯೋ ಆ ಉಗುರುಗಳೇ ಇಡೀ ಜಗತ್ತಿನ ಸಂಹಾರಕ್ಕೆ ಸಮರ್ಥವಾಗಿದೆ. ಪರಮಾತ್ಮನ ಇಡೀ ಶರೀರಕ್ಕೆ ಯಾವ ಸಾಮರ್ಥ್ಯ ಇದೆಯೋ ಅವನ ಉಗುರಿಗೂ ಅಷ್ಟೇ ಸಾಮರ್ಥ್ಯ ಇದೆ. ಪರಮಾತ್ಮನ ಕೈಕಾಲುಗಳಿಗೆ ಏನು ಸಾಮರ್ಥ್ಯ ಇದೆಯೋ ಪರಮಾತ್ಮನ ಒಂದು ಕೂದಲಿಗೂ ಅದೇ ಸಾಮರ್ಥ್ಯ ಇದೆ. ಇದು ಕೆಲವೊಮ್ಮೆ ಅತಿ ಅಂತ ಅನಿಸತ್ತೆ. ಒಂದು ಕೂದಲಿಗೆ ಇಷ್ಟೆಲ್ಲ ಸಾಮರ್ಥ್ಯ ಇರಬಹುದೇ? ನಾವು ಕೃಷ್ಣಾವತಾರವನ್ನು ಗಮನಿಸ್ತೇವೆ. ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿದ. ಕೃಷ್ಣ ತನ್ನ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದ. ಕೃಷ್ಣ ಚಕ್ರಾದಿಗಳನ್ನ ಧರಿಸಿಕೊಂಡಿದ್ದಾನೆ. ಶಂಖ ಚಕ್ರ ಗದಾ ಪದ್ಮಗಳನ್ನ ಧರಿಸಿಕೊಂಡು ವಸುದೇವ ದೇವಕಿಯರ ಎದುರುಗಡೆಯಲ್ಲಿ ಪ್ರತ್ಯಕ್ಷನಾಗಿದ್ದಾನೆ. ಕೃಷ್ಣನ ಕೈಯಲ್ಲಿ ಶಂಖ ಚಕ್ರ ಗದಾ ಪದ್ಮಗಳಿವೆ. ಕೃಷ್ಣನಿಗೆ ಕೈ ಕಾಲು ಕಣ್ಣು ಎಲ್ಲ ಅವಯವಗಳಿದೆ. ಕೃಷ್ಣನ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದ್ದಾನೆ. ಅರ್ಜುನನಿಗೆ ಗೀತೋಪದೇಶವನ್ನು ಮಾಡಿದ್ದಾನೆ. ಇಡೀ ಜಗತ್ತಿನ ಸಂಹಾರಕ ತಾನು ಅಂತ ಹೇಳಿಕೊಂಡಿದ್ದಾನೆ. ಯಾರು? ಕೃಷ್ಣ. ಆ ಕೃಷ್ಣ ಪರಮಾತ್ಮನ ಮೂಲ ರೂಪದ ಕೃಷ್ಣ ಕೇಶ. ಪರಮಾತ್ಮನ ತಲೆಯಲ್ಲಿರುವಂತಹ ಒಂದು ಕೇಶ ಕೃಷ್ಣನಾಗಿ ಅವತಾರವಾಗಿದೆ, ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ. ಹಾಗಾದ್ರೆ ಕೂದಲಿಗೂ ಕೈಕಾಲುಗಳೆಲ್ಲ ಇದೆ, ಆಯುಧಗಳಿದೆ. ಅವನಿಗೆ ಮಾತನಾಡ್ಲಿಕ್ಕೆ ಬರುತ್ತೆ ಕೂದಲಿಗೆ. ಇಡೀ ಜಗತ್ತನ್ನು ಸಂಹಾರ ಮಾಡುವ ಸಾಮರ್ಥ್ಯ ಇದೆ. ಕೂಟ ನೀತಿಯನ್ನು ಮಾಡ್ತಾನೆ, ರಾಜನೀತಿಯನ್ನು ಬೋಧಿಸ್ತಾನೆ, ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸ್ತಾನೆ. ಹಾಗಾದ್ರೆ ಕೂದಲಿಗೂ ಇಷ್ಟೆಲ್ಲ ಸಾಮರ್ಥ್ಯ ಇದೆ ಅಂತಂದು ಗೊತ್ತಾಗೋದು ಕೃಷ್ಣನ ರೂಪವನ್ನು ನೋಡಿದ. ಹಾಗಾಗಿ ಪರಮಾತ್ಮನ ಮೂಲ ರೂಪಗಳಿಗೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟೇ ಸಾಮರ್ಥ್ಯ ಅವತಾರ ರೂಪಗಳಿವೆ. ಅಷ್ಟೇ ಅಲ್ಲ, ಪರಮಾತ್ಮನ ಪ್ರತಿಯೊಂದು ಅವಯವಗಳಿಗೂ ಕೂಡ ಪೂರ್ಣವಾದ ಪರಮಾತ್ಮನ ಸಾಮರ್ಥ್ಯವೇ ಇದೆ. ಪರಮಾತ್ಮ ಬೇರೆ ಅಲ್ಲ, ಅವನ ಅವಯವಗಳು ಬೇರೆ ಅಲ್ಲ. ಅದರಿಂದ ನಿನ್ನ ಶಕ್ತಿ ಅನಂತವಾದದ್ದು. ಅನಂತ ಶಕ್ತಿಯುಳ್ಳ ಪರಮಾತ್ಮನೇ ನಿನಗೆ ನಮಸ್ಕಾರ. ನಮೋಸ್ತು ಅನಂತಾಯ. ಅನಂತ ಶಕ್ತಿಯುಳ್ಳ ಪರಮಾತ್ಮನೇ ನಿನಗೆ ನಮಸ್ಕಾರ. ನಿನ್ನ ಪ್ರತಿಯೊಂದು ಕಾರ್ಯಗಳು ಜಗತ್ತಿಗೆ ಪಾವಿತ್ರ್ಯವನ್ನು ಉಂಟು ಮಾಡುವಂತಹದ್ದು. ಹಿರಣ್ಯಕಶಿಪುವಿನ ಸಂಹಾರ
ಇಡೀ ಜಗತ್ತಿಗೆ ಮಂಗಳವನ್ನು ತಂದು ಕೊಡ್ತು. ಅಲ್ಲಿಯವರೆಗೂ ಪ್ರತಿಯೊಬ್ಬರು ಹೆದರಿಕೊಂಡು ಬದುಕಬೇಕಾದಂತಹ ಸಂದರ್ಭ. ಹೇಗೆ ಅಂತ ಮುಂದಿನ ಶ್ಲೋಕಗಳಲ್ಲಿ ಆಯಾಯ ದೇವತೆಗಳು, ಗಂಧರ್ವರು, ಪಿತೃಗಳು ಪರಮಾತ್ಮನನ್ನು ಸ್ತೋತ್ರ ಮಾಡ್ಬೇಕಾದ್ರೆ ತಮಗೆ ಹಿರಣ್ಯಕಶಿಪುವಿನಿಂದ ಏನ ಅಪಚಾರ ಆಯ್ತೋ ಅದೆಲ್ಲವನ್ನ ಹೇಳ್ತಾರೆ. ಅಂತಹ ಪರಮಾತ್ಮ ನಿನ್ನ ಈ ಶರೀರ ಗಮನಿಸ್ಬೇಕು, ನಿನ್ನ ಶರೀರಕ್ಕೆ ಅಳಿವಿಲ್ಲ, ನಾಶ ಇಲ್ಲ, ಹುಟ್ಟು ಇಲ್ಲ. ಹಾಗಾದ್ರೆ ನರಸಿಂಹನ ರೂಪವನ್ನ ಬ್ರಹ್ಮದೇವರು ಈಗ ನೋಡಿದ್ದಾರೆ ಅಂತ ಅಂದುಕೊಳ್ಬಾರ್ದು. ಬ್ರಹ್ಮದೇವರು ನರಸಿಂಹ ರೂಪವನ್ನು ಮುಂಚೆಯೂ ತಿಳಿದಿದ್ರು, ಉಳಿದ ಯಾವ ದೇವತೆಗಳಿಗೂ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಪರಮಾತ್ಮ ನರಸಿಂಹ ರೂಪದಿಂದಾಗಿ ಬಂದು ಹಿರಣ್ಯಕಶಿಪುವನ್ನು ಸಂಹಾರ ಮಾಡ್ತಾನೆ ಅಂತ ಗೊತ್ತಿತ್ತು. ಅದಕ್ಕೆ ಹಿರಣ್ಯಕಶಿಪು ಮನುಷ್ಯರಿಂದ ಸಾವು ಬರಬಾರದು, ಪ್ರಾಣಿಗಳಿಂದ ಬರಬಾರದು, ಆಯುಧದಿಂದ ಬರಬಾರದು, ಏನ್ ಹೇಳಿದ್ರೆ ಆಯ್ತಪ್ಪ. ಇದು ಎಲ್ಲದಕ್ಕಿಂತ ವಿಲಕ್ಷಣವಾದಂತಹ ಒಂದು ರೂಪ ಪರಮಾತ್ಮನದ್ದಿದೆ. ನಿನಗದು ಗೊತ್ತಿಲ್ಲ, ಪಾಪ ಪೆದ್ದುತನದಿಂದ ಈ ತರದ ವರಗಳನ್ನು ಕೇಳ್ತಾ ಇದ್ದಿ, ಆಯ್ತು ಅಂತ ಕೊಟ್ಟಿದ್ದೇನೆ, ಹಾಗೆ ನಿನಗ್ ಮರಣ ಇಲ್ಲ ಅಂತ ಅಂದುಕೊಳ್ಬೇಡ ಅಂತ ಮನಸ್ಸಿನಲ್ಲಿಯೇ ಮುಸಿ ಮುಸಿ ನಕ್ಕು ವರವನ್ನು ಕೊಟ್ಟು ಹೋಗಿದ್ರು. ಹಾಗಾಗಿ ಬ್ರಹ್ಮದೇವರು ಇಷ್ಟೆಲ್ಲ ವಿಷಯಗಳನ್ನು ಇಟ್ಟುಕೊಂಡು ಈ ಶ್ಲೋಕವನ್ನ ಪರಮಾತ್ಮನ ಸ್ತುತಿ ಪರವಾಗಿ ಈ ರೀತಿಯಾದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನತೋಸ್ಮ್ಯನಂತಾಯ ದುರಂತ ಶಕ್ತಯೇ ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣೆ ವಿಶ್ವಸ್ಯ ಸರ್ಗ ಸ್ಥಿತಿ ಸಂಯಮಾನ್ ಗುಣೈಃ ಸ್ವಲೀಲಯಾ ಸಂದಧತೆ ವ್ಯಯಾತ್ಮನೆ. ಗಮನಿಸ್ಬೇಕು, ಹಿರಣ್ಯಕಶಿಪುವಿನ ಸಂಹಾರವನ್ನು ಮಾಡಬೇಕಾದ್ರೆ ಪರಮಾತ್ಮ ಬಹಳ ಆಯಾಸ ಪಟ್ಟ. ಎಲ್ಲಾದ್ರೂ ಒಂದು ಶ್ಲೋಕದಲ್ಲಿ ಒಂದು ಪದದಿಂದಲಾದ್ರೂ ಹೇಳಿದರ? ಎಲ್ಲೂ ಇಲ್ಲ. ಆದ್ರೆ ಈ ಎಲ್ಲ ದೃಷ್ಟಾಂತಗಳಲ್ಲಿ ಇದನ್ನೇ ಕೊಟ್ರು. ಸಿಂಹ ಮದವೇರಿದ ಗಜವನ್ನ ಆಟ ಆಡಿಸಿ ಅದರ ಗಂಡ ಸ್ಥಳವನ್ನ ಬಗೆದು ಅದರಲ್ಲಿರುವ ರಕ್ತವನ್ನ ಚೆಲ್ಲುವಂತೆ ಪರಾಕ್ರಮದಿಂದ ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿದರು ನರಸಿಂಹದೇವರು. ಆಯಾಸಗೊಂಡಲ್ಲ. ವಿಷಕಾರಿಯಾದಂತಹ ಸರ್ಪವನ್ನ ಗರುಡ ಹೇಗೆ ಅನಾಯಾಸವಾಗಿ ಹಿಡಿದುಕೊಂಡು ಹೋಗತ್ತೋ ಆ ರೀತಿಯಾಗಿ ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿದರು. ಅಮಿತ ಸೂರ್ಯ ಪ್ರಕಾಶನಾದ ಪರಮಾತ್ಮನ ಎದುರುಗಡೆಯಲ್ಲಿ ಹಿರಣ್ಯಕಶಿಪು ಮಿಣುಕು ಹುಳದಂತಾದ ಅಂತ ಈ ರೀತಿಯಾದ ಉಪಮೆಗಳನ್ನು ಕೊಟ್ಟಿದ್ದಾರೆ. ಇದರಿಂದ ತಿಳಿಯೋದೇನು ಅಂದ್ರೆ ಪರಮಾತ್ಮನ ಸಾಮರ್ಥ್ಯದ ಎದುರುಗಡೆಯಲ್ಲಿ ಹಿರಣ್ಯಕಶಿಪು ಏನೂ ಅಲ್ಲ, ಆಯಾಸ ಪಟ್ಟು ಮಾಡ್ಲಿಲ್ಲ. ಸ್ವಲೀಲಯ ಅನಾಯಾಸವಾಗಿ ತನ್ನ ಸಹಜ ಸಿದ್ಧವಾದಂತಹ ಪರಾಕ್ರಮದಿಂದ ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾನೆ. ಇಂತಹ ಪರಮಾತ್ಮನ ಶಕ್ತಿಗೂ ವ್ಯಯ ಇಲ್ಲ, ಇಂತಹ ರೂಪಗಳಿಗೂ ನಾಶ ಇಲ್ಲ. ಅವ್ಯಯಾತ್ಮನೇ. ಕೃಷ್ಣನ ರೂಪ ನಮ್ಮ ಕಣ್ಣಿಗೆ ಕಾಣದಂತಾಗಬಹುದು, ನರಸಿಂಹ ರೂಪ ನಮ್ಮ ಕಣ್ಣಿಗೆ ತೋರದೆ ಇರಬಹುದು, ರಾಮನ ರೂಪ ನಮ್ಮ ಕಣ್ಣಿನಿಂದ ಅದೃಶ್ಯವಾಗಬಹುದು. ಆದರೆ ಯೋಗ್ಯರಾದಂತಹ ವ್ಯಕ್ತಿಗಳಿಗೆ, ಪರಮಾತ್ಮನ ಆ ರೂಪಗಳನ್ನ ಉಪಾಸನೆ ಮಾಡುವಂತಹ ವ್ಯಕ್ತಿಗಳಿಗೆ ನಿರಂತರವಾಗಿ ಆ ರೂಪದಿಂದ ಪ್ರತ್ಯಕ್ಷವಾಗಿ ಕಾಣ್ತಾನೇ ಇರ್ತಾನೆ. ನರಸಿಂಹ ರೂಪವು ಕೂಡ ಅನಾದಿ ಅನಂತ ಕಾಲದಿಂದ ಇದ್ದೇ ಇದೆ. ಆದರೆ ಇದ್ದೇ ಎನ್ನುವ ಜ್ಞಾನ ನಮಗಿರೋದಿಲ್ಲ. ಕತ್ತಲಾದಾಗ ತಂದೆ ತಾಯಿಗಳು ಪಕ್ಕದಲ್ಲಿದ್ರು ಭಯ ಉಂಟಾಗತ್ತೆ. ಯಾಕೆ ಅಂದ್ರೆ ಒಂದು ಕ್ಷಣದಲ್ಲಿ ಯಾರು ಬಂದು ಏನು ಮಾಡಿ ಬಿಡ್ತಾರೋ ಅಂತ ಮಗುವಿಗೆ ಆಲೋಚನೆ. ಅದರಂತೆ ಪರಮಾತ್ಮ ಇದ್ದು ಅದರ ಅರಿವಿಲ್ಲ ಅಂತಾದಾಗ ಬಹಳ ಯೋಚನೆ, ಮನಸ್ಸಿನಲ್ಲಿ ಗಾಢವಾದಂತಹ ಭಯ ತುಂಬಿಕೊಳ್ಳತ್ತಲ್ಲ, ಹಾಗೆ ದೇವತೆಗಳಿಗೆ ಆಗಿದೆ. ಅಷ್ಟು ಇಷ್ಟು ಬ್ರಹ್ಮದೇವರು ಪರಮಾತ್ಮನನ್ನ ಸ್ತೋತ್ರ ಮಾಡಿದರೆ, ರುದ್ರದೇವರು ಹೇಳ್ತಾರೆ, ನರಸಿಂಹದೇವನೇ ಸಮಾಧಾನಗೊಳ್ಳು. ನಿನ್ನ ಈ ಉಗ್ರ ರೂಪವನ್ನು ನಾನು ಯಾವಾಗ ನೋಡಿದ್ದೇನೆ ಅಂತಂದ್ರೆ ಪ್ರಳಯ ಕಾಲದ ಸಂದರ್ಭದಲ್ಲಿ, ಇಡೀ ಜಗತ್ತನ್ನ ನಾಶ ಮಾಡುವ ಮಹಾಪ್ರಳಯ ಕಾಲ ಏನಿದೆಯೋ ಆವಾಗ ನಿನ್ನ ಈ ಸಿಟ್ಟು ಯುಕ್ತವಾದದ್ದು. ಎಲ್ಲ ಪ್ರಜೆಗಳನ್ನ ಆವಾಗ ನಾಶ ಮಾಡಿ ನಿನ್ನ ಉದರದಲ್ಲಿ ಸೇರಿಸಿಕೊಳ್ಬೇಕು. ಸಂಕರ್ಷಣ ರೂಪಿಯಾದಂಥ ನೀನು ನಿನ್ನ ಮುಖಾಂತರವಾಗಿ ಹೊರಹೊಮ್ಮುವಂತಹ ಅಗ್ನಿಯ ಜ್ವಾಲೆಗಳಿಂದ ಇಡೀ ಜಗತ್ತನ್ನ ನಾಶ ಮಾಡಿ ಬಿಡ್ತೀಯ, ಸುಟ್ಟು ಹಾಕಿಬಿಡ್ತೀಯ. ಆದರೆ ಇನ್ನು ಆ ಪ್ರಳಯ ಕಾಲ ಬಂದಿಲ್ಲಪ್ಪ. ನಿನ್ನ ಭಕ್ತನಿಗೆ ಇವನು ಹಿಂಸೆಯನ್ನು ಕೊಟ್ಟಿದ್ದಾನೆ, ಅವನನ್ನ ಸಂಹಾರ ಮಾಡ್ಲಿಕ್ಕೋಸ್ಕರ ಬಂದಿದ್ದಿ. ಅದನ್ನು ಮರೆತು ಬಿಟ್ಟು ಇಡೀ ಜಗತ್ತನ್ನ ಸಂಹಾರ ಮಾಡಬೇಡ, ಮನಸ್ಸನ್ನ ಸ್ವಲ್ಪ ಸಮಾಧಾನಗೊಳಿಸಿಕೊಳ್ಳು ಅಂತ ರುದ್ರದೇವರು ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ.
ಕೋಪ ಕಾಲೋ ಯುಗಾಂತಸ್ತೆ ಹತೋಯಂ ಅಸುರ ಅಲ್ಪಕಃ. ನೀ ಇಷ್ಟು ಸಿಟ್ಟು ಮಾಡಿಕೊಳ್ಳೋ ಅವಶ್ಯಕತೆ ಇದೆ ಏನು? ಅಲ್ಪಕಃ, ಮಹಾ ಅಲ್ಪ ಇವನು. ಆನೆ ಇರುವೆಯನ್ನು ಕೊಲ್ಲಬೇಕು ಅಂದ್ರೆ ಅಷ್ಟು ಪ್ರಯಾಸ ಪಡಬೇಕೇನು? ಜೋರಾಗಿ ಮೂಗಿನಿಂದ ಗಾಳಿಯನ್ನು ಬಿಟ್ರೆ ಹಾರ್ಕೊಂಡು ಹೋಗ್ಬಿಡತ್ತೆ. ಅದನ್ನ ಹಾರಿಸಬೇಕು ಅಂತ ಮೂಗಿನಿಂದ ಗಾಳಿಯನ್ನು ಬಿಡಬೇಕಾಗಿಲ್ಲ. ತನ್ನ ಸಹಜವಾದ ಉಸಿರಾಟದ ಪ್ರಕ್ರಿಯೆಯಿಂದಲೂ ಕೂಡ ಅನೇಕ ಕ್ಷುದ್ರ ಜಂತುಗಳನ್ನ ಅದು ಹಾರಿಸಿ ಬಿಡತ್ತಲ್ಲ. ಹಾಗೆ ಈ ಕ್ಷುದ್ರನಾದಂತಹ ಜೀವಿ ಹಿರಣ್ಯಕಶಿಪು ನಿನ್ನ ಅನಾಯಾಸವಾದಂತಹ ಲೀಲೆಯಿಂದ ಮೃತನಾಗಿದ್ದಾನೆ. ನಿನ್ನ ಕೋಪಕ್ಕೆ ಯುಕ್ತವಾದ ಕಾಲ ಪ್ರಳಯ ಕಾಲ, ಯುಗಾಂತ, 4 ಯುಗಗಳ ಕೊನೆಯಲ್ಲಿ ಅಥವಾ ಪ್ರಳಯ ಕಾಲದಲ್ಲಿ, ಬ್ರಹ್ಮದೇವರ ಯುಗ ಸಮಾಪ್ತಿಯಾಗುವ ಕಾಲದಲ್ಲಿ ನಿನ್ನ ಕೋಪಕ್ಕೆ ಒಂದು ಅರ್ಥ ಇದೆ. ಇನ್ನು ಆ ಕಾಲ ಸಮೀಪಿಸಿದಿಲ್ಲ ಬ್ರಹ್ಮನೇ. ಹಾಗಾಗಿ ಅದಕ್ಕೋಸ್ಕರ ಅಂತ ಬಹಳ ಕೋಪ ಪಟ್ಟು ಹುಯ್ ಅಂತ ಈ ನಿನ್ನ ಕೋಪದಿಂದ ಜಗತ್ತನ್ನು ನಾಶ ಮಾಡಬೇಡಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದ. ತತ್ಸುತಂ ಪಾಹ್ಯನುಸೃತಂ ಭಕ್ತಂತೆ ಭಕ್ತವತ್ಸಲ. ಆಯ್ತು, ಈಗ ಕೊಂದಿದ್ದಾಯ್ತಲ್ಲ, ಬಿಟ್ಟು ಬಿಡು. ಇನ್ನ ಯಾವ ಭಕ್ತನಿಗೋಸ್ಕರ ಇಲ್ಲಿ ಬಂದಿದ್ದೀಯಲ್ಲ, ಆ ಶರಣಾಗತನಾದಂತಹ ಪ್ರಹ್ಲಾದನಲ್ಲಿ ನೀನು ಅನುಗ್ರಹವನ್ನು ಮಾಡಪ್ಪ. ಅವನ ಮಗನನ್ನ ಕಾಪಾಡು. ಇನ್ನು ತುಂಬಾ ಚಿಕ್ಕ ವಯಸ್ಸಿನ ಬಾಲಕ ಇದ್ದಾನೆ, ಗಡಗಡ ನಡಕುಕೊಂಡು ದೂರದಲ್ಲಿ ನಿಂತಿದ್ದಾನೆ. ಅವನನ್ನು ಸ್ವಲ್ಪ ಸಮಾಧಾನಗೊಳಿಸು ಅಂತ ರುದ್ರದೇವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಇಂದ್ರದೇವರು ಹೇಳ್ತಾ ಇದ್ದಾರೆ, ಈಗ ಒಬ್ಬೊಬ್ಬರಾದ ದೇವತೆ ನೋಡಿ, ರುದ್ರದೇವರವರೆಗೂ ಹಿರಣ್ಯಕಶಿಪುವಿನ ಯಾವ ಆಟೋಪಗಳು ತಟ್ಟಿಲ್ಲ. ಬ್ರಹ್ಮದೇವರಿಗೂ ಹಿರಣ್ಯಕಶಿಪುವಿನಿಂದ ಯಾವುದೇ ವಿಧವಾದ ಕ್ಲೇಶಗಳು ಉಂಟಾಗ್ಲಿಲ್ಲ. ರುದ್ರದೇವರಿಗೂ ಆಗಿಲ್ಲ. ಅವನ ತಾಪ ಎಲ್ಲ ಶುರು ಆಗಿದ್ದು ಇಂದ್ರಾದಿ ದೇವತೆಗಳಿಂದ. ಆ ಇಂದ್ರಾದಿ ದೇವತೆಗಳು ಪರಮಾತ್ಮ ಹಿರಣ್ಯಕಶಿಪುವನ್ನ ಕೊಂದಿದ್ರಿಂದ ತಮಗಾದಂತಹ ಉಪಕಾರ ಏನು ಅನ್ನೋದನ್ನ ನಿರೂಪಣೆ ಮಾಡ್ತಾ ಹೋಗ್ತಾ ಇದ್ದಾರೆ. ನೀನು ಬಂದು ನಮಗೆ ರಕ್ಷಕನಾಗಿ ನಿಂತು ಹಿಂದೆ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿದೆ. ಈಗ ಅವನ ಅಣ್ಣನಾದಂತಹ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ, ಯಜ್ಞದಲ್ಲಿ ಬರೀ ಹಿರಣ್ಯಕಶಿಪುವಿಗೆ ಆಹುತಿ ಹೋಗ್ತಾ ಇತ್ತು. ನಮ್ಮ ಆಹುತಿಗಳೆಲ್ಲವನ್ನು ಕೂಡ ಕದ್ದು ಬಿಟ್ಟಿದ್ದ ಹಿರಣ್ಯಕಶಿಪು. ಅಷ್ಟೇ ಅಲ್ಲ, ನಮ್ಮ ಆವಾಸ ಸ್ಥಾನ, ನಮ್ಮ ಹೃದಯ ಕಮಲ, ಆ ಹೃದಯ ಕಮಲದಲ್ಲಿ ನೀನು ಬಂದು ವಾಸವಾಗಬೇಕಾಗಿತ್ತಲ್ಲ ಪರಮಾತ್ಮ. ಇಷ್ಟು ದಿವಸಗಳ ಕಾಲ ಬರೀ ಭಯ ಇತ್ತಷ್ಟೆ. ಹಿರಣ್ಯಕಶಿಪುವಿನ ಭಯ ಇತ್ತು. ಪೊಲೀಸರು ಬಂದು ಯಾರೋ ಒಬ್ಬ ಮನೆಯ ಯಜಮಾನ ಬಾಡಿಗೆಗೆ ಅಂತ ಮನೆಯನ್ನು ಒಬ್ಬರಿಗೆ ಕೊಟ್ಟಿರ್ತಾನೆ. ಬಂದಂತಹ ಬಾಡಿಗೆದಾರರು ಮಹಾ ಧಾರ್ಷ್ಟ್ಯವನ್ನು ತೋರಿಸಿ ಆ ಮನೆಯನ್ನು ಬಿಟ್ಟು ಹೋಗ್ಲಿಲ್ಲ ಅಂತಂದ್ರೆ ಯಜಮಾನನಿಗೆ ಮನಸ್ಸಿನಲ್ಲಿ ಬರೀ ಅದೇ ಯೋಚನೆ, ಏನ್ ಇವ್ರು ಹೋಗ್ತಾನೆ ಇಲ್ಲ, ಎಷ್ಟು ಅಂತ ಹೇಳ್ಬೇಕಯ್ಯ, ಇವ್ರಿಗೆ ಅರ್ಥವೇ ಆಗೋದಿಲ್ವಾ ಅಂತ ಮನಸ್ಸಿನಲ್ಲಿ ಬರೀ ಚಿಂತೆಯಿಂದ ವಾಸ ಮಾಡ್ತಾ ಇರ್ತಾನೆ. ಅವನು ಕೂಡ ಉಗ್ರನಾಗಿ ಬಿಟ್ಟಿದ್ದ ಅಂತಂದ್ರೆ ಭಯದ ವಾತಾವರಣದಲ್ಲಿಯೇ ಮನೆಯ ಯಜಮಾನ ವಾಸ ಮಾಡ್ಬೇಕಾಗತ್ತೆ. ಆವಾಗ ಯಾರಾದ್ರೂ ಪೊಲೀಸರು ಇವರೆಲ್ಲ ಬಂದು ಆ ಮನೆಯನ್ನ ಖಾಲಿ ಮಾಡಿಸಿ ಯಜಮಾನನಿಗೆ ಕೊಟ್ರೆ, ಆ ಮನೆ ಓನರಿಗೆ ಕೊಟ್ರೆ ಎಷ್ಟು ಸಂತೋಷವಾಗತ್ತೆ. ಆ ಸಂತೋಷ ಇಂದ್ರಾದಿ ದೇವತೆಗಳಿಗೆ ಆಗ್ತಾ ಇತ್ತು. ಯಾಕೆ ಅಂದ್ರೆ ಅವರ ಹೃತ್ಕಮಲ ಮನಸ್ಸೆಂಬಂತಹ ಮನೆಯನ್ನ ಹಿರಣ್ಯಕಶಿಪುವಿನಿಂದ ಉಂಟಾದಂತಹ ಭಯ ಅನ್ನುವಂತಹ ಈ ಬಾಡಿಗೆದಾರರು ಆಕ್ರಮಣ ಮಾಡಿಬಿಟ್ಟಿದ್ರು. ಇವ್ರು ಇದ್ದದ್ದ ಕಾರಣದಿಂದ ಅವನಿಗೆ ಸಮಾಧಾನವೇ ಇಲ್ಲ. ಇಂದ್ರನಿಗೆ ಪರಮಾತ್ಮನ ಆರಾಧನೆಯನ್ನ ಮಾಡ್ಲಿಕ್ಕೆ ಏಕಾಗ್ರತೆ ಬರ್ತಾನೆ ಇಲ್ಲ. ಈಗ ನಮ್ಮ ಮನಸ್ಸೆಲ್ಲ ಉಳಿದ ಜನರ ಪ್ರವೇಶಕ್ಕೆ ನಿರ್ಬಂಧಿತವಾದಂತಹದ್ದಾಗಿತ್ತು. ಭಗವಂತನ ಆಲೋಚನೆಗಳಿಗೆ ಆ ಹೃದಯ ಮಂದಿರದಲ್ಲಿ ಪ್ರವೇಶವೇ ಇರಲಿಲ್ಲ. ಯಾವಾಗ ಪರಮಾತ್ಮ ನೀನು ಬಂದ ಆ ದುಷ್ಟನನ್ನ ಸಂಹಾರ ಮಾಡಿದೆಯೋ ಆವಾಗ ನಮ್ಮ ಹೃದಯದಲ್ಲಿ ನಿನ್ನ ಆಸಕ್ತಿ ಮತ್ತೆ ಜಾಗೃತವಾಗಿದೆ. ಇದರಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಪರಮಾತ್ಮ. ನಾವೆಲ್ಲ ಲೋಕದಲ್ಲಿರುವ ಜನರು ನಾವೆಲ್ಲ ಅಂದುಕೊಳ್ತೇವೆ, ಇಂದ್ರನಿಗೆ ಯಜ್ಞದ ಭಾಗಗಳೆಲ್ಲ ಸಿಗಲಿಲ್ಲ, ಆ ಯಜ್ಞದ ಭಾಗಗಳೆಲ್ಲ ಪಡಿಬೇಕಾಗಿದೆ, ಅದಕ್ಕೋಸ್ಕರ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಅಂತ. ಆದ್ರೆ ಇಂದ್ರದೇವರು ಒಂದು ಮಾತನ್ನು ಹೇಳ್ತಾರೆ, ಪರಮಾತ್ಮ ಈ ಯಜ್ಞದ ಆಹುತಿಗಳಿಗೋಸ್ಕರ ಅಂತ ನಾವ್ ಎಂದಿಗೂ ನಿನ್ನನ್ನ ಪ್ರಾರ್ಥನೆ ಮಾಡೋದಿಲ್ಲ. ಅವರೆಲ್ಲ ಏಕಾಂತ ಭಕ್ತರು. ದೇವತೆಗಳೆಲ್ಲ ಭಗವಂತನನ್ನ ಕ್ಷುಲ್ಲಕವಾದ ಫಲಗಳಿಗೆ ನಮ್ಮಂತೆ ಆರಾಧನೆ ಮಾಡುವವರಲ್ಲ. ದೇವಲೋಕದ ಪದವಿಯನ್ನ ಏರಿದ್ದಾರೆ ಅಂತಾದ್ರೆ, ರಾಜನ ಪದವಿಯನ್ನು ಏರಿದ್ದಾರೆ ಅಂತಂದ್ರೆ ಇಂದ್ರನ ಸಾಮರ್ಥ್ಯ ಎಂತಹದ್ದಿರಬೇಕು. ಇಂದ್ರದೇವರು ಹೇಳ್ತಾ ಇದ್ದಾರೆ, ನಾವು ಈ ಯಜ್ಞದ ಫಲಕ್ಕೋಸ್ಕರವಾಗಿ ನಿನ್ನನ್ನ ಆರಾಧನೆ ಮಾಡ್ತಾ ಇರೋದಲ್ಲ.
ಯಾಕೆ ಅಂತಂದ್ರೆ ಎಷ್ಟು ಕಾಲದವರೆಗೂ ನನಗೆ ಈ ಫಲ ಸಿಕ್ಕೀತು, ಯಜ್ಞದ ಆಹುತಿಗಳು ಸಿಕ್ಕೀತು. ನಾನು ಈ ಇಂದ್ರನ ಪದವಿಯಲ್ಲಿ ಇರುವವರೆಗೂ ಇಂದ್ರಾಯ ಸ್ವಾಹ ಅಂತ ಜನರೆಲ್ಲ ಎಷ್ಟು ಆಹುತಿಗಳನ್ನ ಕೊಡ್ತಾರೋ ಆ ಆಹುತಿಗಳೆಲ್ಲ ನನಗ್ ಬಂದು ಸೇರತ್ತೆ. ನಾನೊಮ್ಮೆ ಈ ಇಂದ್ರನ ಪದವಿಯನ್ನು ಬಿಟ್ಟು ಇಳಿದೆ ಅಂತಂದ್ರೆ ನಾನು ಕೇವಲ ಪುರಂದರ ಅಷ್ಟೇ, ನಿನ್ನ ಭಕ್ತ ಮಾತ್ರ. ಆ ಸಂದರ್ಭದಲ್ಲಿ ಇಂದ್ರಾಯ ಸ್ವಾಹ ಅಂತ ಯಾರಾದ್ರೂ ಆಹುತಿಗಳನ್ನ ಹಾಕಿದ್ರೆ ಆವಾಗ ಯಾರು ಆ ಪೋಸ್ಟ್ ಅಲ್ಲಿ ಇದಾರೋ ಅವ್ರಿಗೆ ಹೋಗಿ ಸೇರತ್ತೆ. ನಾವೆಲ್ಲ ಪ್ರೈಮ್ ಮಿನಿಸ್ಟರು ಅಥವಾ ಚೀಫ್ ಮಿನಿಸ್ಟರ್ ಅಂತಂದು ಹಾಕಿ ಮುಖ್ಯಮಂತ್ರಿಗಳಿಗೆ, ಪ್ರಧಾನ ಮಂತ್ರಿಗಳಿಗೆ ಅಥವಾ ಪ್ರಾಂಶುಪಾಲಕರಿಗೆ ಅಂತ ಆ ಪದವಿಯನ್ನು ಉಲ್ಲೇಖಿಸಿಕೊಂಡು ಯಾವ್ದಾದ್ರು ಲೆಟರ್ ಅನ್ನು ಬರಿತಾ ಇದ್ವಿ ಅಂತಂದ್ರೆ ಯಾರಿಗೆ ಹೋಗಿ ಸೇರತ್ತೆ ಆ ಲೆಟರ್ಗಳೆಲ್ಲ? ಆ ಪದವಿಯಲ್ಲಿ ಆ ಕಾಲದಲ್ಲಿ ಯಾರಿಗೆ ಇರ್ತಾರೋ ಅವರಿಗೆ ಮಾತ್ರ ಹೋಗಿ ಸೇರತ್ತೆ. ಆ ಪದವಿಯಿಂದ ಅವರು ಬಿಟ್ಟು ಇಳಿದ್ರು ಅಂತಂದ್ರೆ ಮುಂದೆ ಯಾರು ಆ ಪದವಿಗೆ ಬರ್ತಾರೋ ಅವರಿಗೆ ಆ ಲೆಟರ್ಗಳು ಸೇರತ್ತೆ ಹೊರತಾಗಿ ಬೇರೆಯವರಿಗೆ ಸೇರೋದಿಲ್ಲ. ಮೊದಲಿಗೆ ಯಾರಿದ್ರು ಅವ್ರಿಗೆ ಹೋಗಿ ತಂದು ಕೊಡೋದಿಲ್ಲ ಯಾರು. ಹಾಗೆಯೇ ಈ ಇಂದ್ರನ ಪದವಿ ಎಲ್ಲವೂ ಕೂಡ ಅಶಾಶ್ವತವಾದದ್ದು ಅಂದಾಗ ಆ ಪದವಿಯಲ್ಲಿ ಕುಳಿತಾಗ ಸಿಗುವಂತಹ ಆಹುತಿಗಳಿಗೋಸ್ಕರ ಪರಮಾತ್ಮ ನಿನ್ನನ್ನು ನಾವೆಂದಿಗೂ ಪ್ರಾರ್ಥನೆ ಮಾಡಲಾರೆವು. ನಮಗೆ ಮೋಕ್ಷವೂ ಕೂಡ ದೊಡ್ಡ ಫಲ ಅಲ್ಲ, ಆದ್ರೆ ಮೋಕ್ಷವನ್ನ ಬಯಸ್ತೇವೆ. ಯಾಕೆ ಅಂತಂದ್ರೆ ಮೋಕ್ಷಕ್ಕೆ ಹೋದ್ರೆ ಪರಮಾತ್ಮನ ಸನ್ನಿಧಾನ ಯಾವಾಗ್ಲೂ ನಮ್ ಜೊತೆಯಲ್ಲಿರತ್ತೆ, ಅದಕ್ಕೋಸ್ಕರ ಮೋಕ್ಷ ಬೇಕಷ್ಟೇ. ಹೊರತಾಗಿ ಮೋಕ್ಷದಲ್ಲಿ ಸುಖವಾಗಿರಬಹುದು, ನಮಗೆ ಯಾರಿಗೂ ಸಂಧ್ಯಾ ವಂದನೆ ಮಾಡು, ಉಪವಾಸ ಮಾಡು, ಏಕಾದಶಿ ಮಾಡು, ಚಾತುರ್ಮಾಸ್ಯಾದಿ ವ್ರತಗಳನ್ನ ಮಾಡು, ಬೆಳಿಗ್ಗೆ ಬೇಗ ಏಳು ಅಂತ ರಿಸ್ಟ್ರಿಕ್ಷನ್ಗಳಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ನಾವು ಬಯಸೋದಲ್ಲ. ದುಃಖ ಇಲ್ಲ ಅಂತ ಅದನ್ನ ಬಯಸೋದಲ್ಲ, ನಿನ್ನ ಸಾಮೀಪ್ಯ ನಿರಂತರವಾಗಿ ನಮಗೆ ಸಿಗತ್ತೆ ಅನ್ನುವ ಏಕೈಕ ಉದ್ದೇಶದಿಂದ ನಾವು ಮೋಕ್ಷವನ್ನ ಬಯಸ್ತಾ ಇದ್ದೇವೆ ದೇವರೇ. ಹಾಗಾಗಿ ನಿನ್ನ ಅನುಗ್ರಹದಿಂದ ನಮ್ಮ ಮನಸ್ಸಿನಲ್ಲಿದ್ದಂತಹ ಭಯ ಹೋಯಿತು, ನೀನು ಮನಸ್ಸಿನಲ್ಲಿ ಬಂದು ಕೂತಿ ಅನ್ನುವಂತಹದ್ದು ನಮಗೆ ಸಿಕ್ಕ ದೊಡ್ಡ ಸಂಪತ್ತು, ಸ್ವರ್ಗಕ್ಕಿಂತಲೂ ಕೂಡ ಮಿಗಿಲಾದ ಸಂಪತ್ತು ಅಂತ ಇಂದ್ರನ ಸ್ತೋತ್ರ ಮಾಡ್ತಾ ಇದ್ದಾನೆ ಪರಮಾತ್ಮನನ್ನ. ಇಂದ್ರ ಉವಾಚ ಪ್ರತ್ಯಾನೀತಾ ಪರಮ ಭವತಾ ತ್ರಾಯತಾ ನ ಸ್ವಭಾಗಾಃ ದೈತ್ಯಾಕ್ರಾಂತಂ ಹೃದಯ ಕಮಲಂ ತ್ವದ್ಗ್ರಹಂ ಪ್ರತ್ಯಬೋಧಿ ಕಾಲಗ್ರಸ್ತಂ ಕಿಯತ್ ಇದಮಹೋ ನಾಥ ಶುಶ್ರೂಷತಾಂತೆ ಮುಕ್ತಿಸ್ತೇಷಾಂ ನಹಿ ಬಹುಮತ ನಾರಸಿಂಹ ಪರೈಃ ಕಿಂ. ನರಸಿಂಹ ದೇವರೇ, ನೀ ನಮಗೆ ಸಾವಿರ ಭಾಗಗಳೇನಿದೆಯೋ ಅದೆಲ್ಲವನ್ನ ತಂದು ಕೊಟ್ಟಿದ್ದಿ. ಅಷ್ಟೇ ಅಲ್ಲ, ಅದಕ್ಕಿಂತ ಮಿಗಿಲಾಗಿ ನಿನ್ನ ಮನೆ ಏನಿತ್ತೋ ಆ ಮನೆಯು ಬೇರೆಯವರಿಂದ ಆಕ್ರಮಣಕ್ಕೊಳಗಾಗಿತ್ತು. ಆ ಮನೆಯನ್ನ ಖಾಲಿಸಿ ಮಾಡಿಸಿ ನೀನು ಆ ಮನೆಯೊಳಗಡೆ ಪ್ರವೇಶ ಮಾಡಿದಿ, ನಮ್ಮ ಹೃದಯವೆಂಬಂತಹ ಮನೆಯನ್ನ ಪ್ರವೇಶ ಮಾಡಿದಿ. ಬೇರೆ ಯಾವ ಭಯಗಳು ನಮ್ಮನ್ನ ಕಾಡ್ತಾ ಇಲ್ಲ. ಈಗ ದೈತ್ಯನ ಆಕ್ರಮಣಕ್ಕೊಳಗಾಗಿ ನಮ್ಮ ಹೃದಯ ಕಮಲವೆಲ್ಲ ಮುಚ್ಚಿ ಹೋಗಿದೆ. ನೀನು ವಾಪಸ್ ಆ ಹೃದಯ ಕಮಲ ಬಾಡಿ ಹೋಗಿತ್ತು, ಸೂರ್ಯ ನಿಲ್ಲದೇನೆ ಕಮಲಗಳೆಲ್ಲ ಬಾಡಿ ಹೋಗಿರತ್ತೆ. ಮತ್ತೆ ಸೂರ್ಯ ತೋರಿದಾಗ ಕಮಲಗಳು ಅರಳುವಂತೆ ಸಹಸ್ರಾಮಿತ ಕೋಟಿ ಸೂರ್ಯ ಪ್ರಕಾಶನಾದಂತಹ ಪರಮಾತ್ಮನೇ, ನಿನ್ನ ದರ್ಶನ ಮಾತ್ರದಿಂದ ನಮ್ಮ ಹೃದಯ ಕಮಲವೆಲ್ಲ ಬಾಡಿ ಹೋದದ್ದು, ಹಿರಣ್ಯ ಕಶಿಪುವಿನ ಆಕ್ರಮಣದಿಂದ ಬಾಡಿ ಹೋದಂತಹ ನಮ್ಮ ಹೃದಯ ಕಮಲವೆಲ್ಲ ಅರಳಿದೆ ಪರಮಾತ್ಮ. ನಾವು ಕ್ಷುಲ್ಲಕವಾದಂತಹ ಯಾಗದ ಹವಿಸ್ಸುಗಳ ಭಾಗಕ್ಕೋಸ್ಕರವಾಗಿ ನಿನ್ನನ್ನು ಆರಾಧನೆ ಮಾಡಿದ್ದೇವೆ ಅಂತ ತಿಳಿಬೇಡ. ನಮಗೆ ಮುಕ್ತಿಯೂ ನಿನ್ನನ್ನು ಹೊರತಾಗಿ ಬೇಕಾಗಿಲ್ಲ. ನಮಗೆ ಬೇಕಾಗಿರುವಂತಹದ್ದು ನಿನ್ನ ಸಾಮೀಪ್ಯ. ಆ ಸಾಮೀಪ್ಯಕ್ಕೋಸ್ಕರವಾಗಿ ಹಾತೊರಿತಾ ಇದ್ದೇವೆ. ನಮಗೆ ನಿನ್ನ ಸನ್ನಿಧಾನ ಸಿಕ್ಕಾದ ಮೇಲೆ ಬೇರೆ ಯಾವ ಫಲಗಳು ಕೂಡ ನಿಷ್ಕಿಂಚನ ಅಂತ ನಾವು ಅಂದುಕೊಳ್ಳುತ್ತೇವೆ. ನಮಗ ಯಾವ ಫಲಗಳು ಕೂಡ ಬೇಕಾಗಿಲ್ಲ. ಪರಮಾತ್ಮ ನಿನ್ನ ಅನುಗ್ರಹವಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಋಷಿಗಳೆಲ್ಲ ಹೇಳ್ತಾ ಇದ್ದಾರೆ, ಪರಮಾತ್ಮ ನೀನು ಹಿಂದೆ ಶರಣಾಗತನಾಗಿ ನಮಗೆ ರಕ್ಷಣೆಯನ್ನು ಮಾಡಿದವನು. ತಲೆಯಿಂದ ಜ್ಞಾನ ಎಲ್ಲ ಝರ್ರಂತ ಇಳಿದು ಹೋಗಿತ್ತು. ವೇದವ್ಯಾಸ ರೂಪದಿಂದ, ಹಯಗ್ರೀವ ರೂಪದಿಂದಾಗಿ, ಕಪಿಲ ರೂಪದಿಂದ ನಮಗೆ ಅನೇಕ ರೂಪಗಳನ್ನು ತಾಳಿ ಜ್ಞಾನೋಪದೇಶವನ್ನು ಕೊಟ್ಟಂತಹ ಪರಮಾತ್ಮ ನೀನು. ನಾವು ಒಳ್ಳೆ ಧ್ಯಾನವನ್ನ ಮಾಡ್ತಾ ಧ್ಯಾನದಲ್ಲಿ ಮುಳುಗಿದ್ದುಕೊಂಡು ನಿನ್ನನ್ನ ಮನಸ್ಸಿನಲ್ಲಿ ನೋಡ್ತಾ ಸಂತೋಷವಾಗಿ ಜೀವನವನ್ನ ನಡೆಸ್ತಾ ಇದ್ವಿ. ಆದರೆ ಮಹಾದುಷ್ಟನಾದಂತಹ ಹಿರಣ್ಯ ಕಶಿಪುವಿನ ಆಳ್ವಿಕೆ ಬಂದಾಗ ಎಲ್ಲೆಲ್ಲಿ ಯಾರ್ಯಾರು ಯಾವ ತಪಸ್ಸುಗಳನ್ನ ಆಚರಣೆ ಮಾಡ್ತಾ ಇದ್ದಾರೋ ಆ ಎಲ್ಲ ತಪಸ್ಸಿಗೂ ಕೂಡ ಅಡೆತಡೆಯನ್ನು ಉಂಟು ಮಾಡುವಂತಹ ಉದ್ದೇಶದಿಂದ
ಇವನು ತನ್ನ ಭಟರನ್ನೆಲ್ಲ ಕಳಿಸಿದ್ದ. ನಾವೆಲ್ಲ ಆ ಕಥೆಯನ್ನು ನೋಡಿದ್ದೇವೆ. ಯಾರಾದ್ರೂ ವೇದ ಮಂತ್ರಗಳನ್ನು ಹೇಳ್ತಾರೆ ಅಂತಂದ್ರೆ ಅವರ ನಾಲಿಗೆಯನ್ನ ಕತ್ತರಿಸಿ, ಯಾರಾದ್ರೂ ಯಜ್ಞ ಯಾಗಾದಿಗಳನ್ನ ಮಾಡ್ತಾರೆ ಅಂತಂದ್ ಹೇಳಿದ್ರೆ ಅವರ ಕತ್ತನ್ನ ಕತ್ತರಿಸಿ ಬಿಡಿ. ಋಷಿಗಳು ಮುನಿಗಳು ಎಲ್ಲಾದ್ರೂ ತಪಸ್ಸನ್ನ ಕಾಡಿನಲ್ಲಾಗ್ಲಿ ಎಲ್ಲಾದ್ರೂ ಸಂಧಿ ಗೊಂದಿಗಳಲ್ಲಿ ಗುಹೆಗಳಲ್ಲಿ ತಪಸ್ಸನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಎಲ್ಲ ತಪಸ್ಸನ್ನ ಭಂಗಗೊಳಿಸಿ ಅಂತ ಹಿರಣ್ಯಕಶಿಪು ಆದೇಶ ಕೊಟ್ಟಿದ್ದಾನೆ. ಆ ಆದೇಶವನ್ನ ಮನ್ನಿಸಿದಂತಹ ಆ ಹಿರಣ್ಯಕಶಿಪುವಿನ ಅನುಚರರೆಲ್ಲರೂ ಕೂಡ ತಪಸ್ಸನ್ನ ನಾಶ ಮಾಡ್ಲಿಕ್ಕೆ ಅಂತ ಹೋಗಿ ಎಲ್ಲ ತಪಸ್ಸನ್ನು ಕೂಡ ಹಾಳು ಮಾಡಿದ್ದಾರೆ. ಈಗ ಅವನ ಸಂಹಾರವನ್ನ ಮಾಡಿ ನಮ್ಮ ರಕ್ಷಣೆಗೆ ಅಂತ ಬಂದು ನಮಗೆ ಅನುಗ್ರಹ ಮಾಡಿದ್ದಿ, ನಿನಗೆ ಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾನೆ. ತ್ವಂ ನಸ್ತಪಃ ಪರಮಂ ಆತ್ಥ ಯದಾತ್ಮ ತೇಜೋ ಯೇನೇದಮಾದಿ ಪುರುಷಾತ್ಮಗತಂ ಸಮಸ್ತಂ ತದ್ವಿಪ್ರಲುಪ್ತಮಮುನಾದ್ಯ ಶರಣ್ಯಪಾಲ ರಕ್ಷಾಗೃಹೀತ ವಪುಷಾ ಪುನರನ್ವಮಂ ಸ್ಥಾಹ. ಮತ್ತೆ ಈ ದೈತ್ಯನ ಸಂಹಾರವಾದದ್ರಿಂದ ಮತ್ತೆ ಆ ವಿದ್ಯೆಗಳೆಲ್ಲ ತಲೆಯಲ್ಲಿ ಸ್ಫುರಿತವಾಗ್ತಾ ಇದೆ. ನಮ್ಮ ತಪಸ್ಸನ್ನ ಮಾಡ್ಲಿಕ್ಕೆ ಅಂತ ನಾವು ಸನ್ನದ್ಧರಾಗ್ತಾ ಇದ್ದೇವೆ ದೇವರೇ, ನಿನ್ನಿಂದ ದೊಡ್ಡ ಅನುಗ್ರಹವಾಯಿತು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೀಗೆ ಪಿತೃದೇವತೆಗಳು ಸಿದ್ಧರು ಇವರೆಲ್ಲರೂ ಹೇಳ್ತಾ ಇದ್ದಾರೆ, ನಮಗೆ ಶ್ರಾದ್ದಾದಿ ಕರ್ಮಗಳನ್ನು ಮಾಡಬೇಕು ಅಂದ್ರೆ ಆ ಶ್ರಾದ್ದಾದಿ ಕರ್ಮಗಳಿಗೂ ಪ್ರತಿಬಂಧಕವನ್ನು ಕೊಟ್ಟಿದ್ದ ಇವನು. ಅದರಿಂದ ನಮಗೆ ಸಿಗ್ತಾ ಇದ್ದಂತಹ ತಿಲತರ್ಪಣಾದಿಗಳು ಯಾವುದು ಕೂಡ ಸಿಗ್ತಾ ಇದ್ದಿದ್ದಿಲ್ಲ, ತಾನೇ ತಿಂದು ಕುಡಿತಾ ಇದ್ದ. ಇವ್ರು ಏನಾದ್ರೂ ಶ್ರಾದ್ದಾದಿ ಕರ್ಮಗಳಲ್ಲಿ ದೇವತೆಗಳನ್ನ ಕರೆದು ಆಹುತಿಗಳನ್ನು ಕೊಡ್ಬೇಕು ಅಂದ್ರೆ ಅವರೆಲ್ಲ ನಿಲ್ಲಿಸಿ ಹಿರಣ್ಯಕಶಿಪುವಿನ ಉದ್ದೇಶದಿಂದ ತಿಲತರ್ಪಣಾದಿಗಳನ್ನು ಕೊಡ್ಬೇಕು, ಅವನ ತೃಪ್ತಿಗೋಸ್ಕರ ಕೊಡಬೇಕು ಅಂತ ಅವನೇ ನಮ್ಮ ಪಾಲಿನ ಎಲ್ಲ ಶಕ್ತಿಯನ್ನ ಪಡಿತಾ ಇದ್ದ. ಅವನ ಆ ಹೊಟ್ಟೆಯಲ್ಲಿ ಏನೇನಿತ್ತಲ್ಲ ಆ ತರ್ಪಣದ ಜಲ ಅದೆಲ್ಲವನ್ನ ಹೊರಗಡೆ ತಂದು ಅವನ ಹೃದಯವನ್ನ ಬಗೆದು ಕರಳನ್ನ ಮಾಲೆ ಮಾಡಿಕೊಂಡಿದ್ದಿ. ಸರ್ವಧರ್ಮ ರಕ್ಷಕನಾಗಿದ್ದಿ, ನಿನಗೆ ನಮಸ್ಕಾರ. ಈ ರೀತಿಯಾಗಿ ಪಿತೃದೇವತೆಗಳು ಇವರೆಲ್ಲ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಇನ್ನು ಅನೇಕ ಸ್ತೋತ್ರದ ಭಾಗಗಳಿವೆ, ಅವೆಲ್ಲವನ್ನು ಕೂಡ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ.